ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 27ನೇ ಅಧ್ಯಾಯ 28ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವವನಲ್ಲ. ಅವರು ಸದಾ ಕಾಲವೂ ಸುರಕ್ಷಿತರಾಗಿರುವರು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಯೆಹೋವನು ನ್ಯಾಯವನ್ನು ಏನು ಮಾಡ್ತಾನಂತೆ? ಮೆಚ್ಚುವವನಾಗಿದ್ದಾನೆ. ಯಾಕಂತಂದರೆ ನ್ಯಾಯ ಮಾತುಗಳು, ನ್ಯಾಯ ನಡೆಯೋದು, ನೀತಿವಂತರಾಗಿರೋದು ಭಾಳ ದೇವರಿಗೆ ಮೆಚ್ಚುಗೆಯಾಗಿದೆ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ದೇವ್ರು ಹೇಳ್ತಾನೆ, ನ್ಯಾಯವನ್ನೇ ಮೆಚ್ಚುವವನು ತನ್ನ ಭಕ್ತರನ್ನು ಏನು ಮಾಡ್ತಾರಂತೆ? ತನ್ನ ಭಕ್ತರನ್ನು, ದೇವರ ಭಕ್ತರನ್ನು ಏನು ಮಾಡ್ತಾರಂತೆ? ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಯಾಕಂತಂದರೆ ತನ್ನ ಭಕ್ತರ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿಯನ್ನಿಟ್ಟು ದೇವರವರನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಯಾಕಂದರೆ ಭಕ್ತರ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಭಕ್ತರ ಸುತ್ತಮುತ್ತ ಏನು ಮಾಡ್ತಾರಂತೆ? ತನ್ನ ದೇವದೂತರನ್ನು ಕಾವಲಾಗಿದ್ದು ಕಾಪಾಡ್ತಾರಂತೆ ಯೇಸುವಿನ ನಾಮದಲ್ಲಿ. ಅದಕ್ಕೋಸ್ಕರ ತನ್ನ ಭಕ್ತರಿಗೆ ಏನು ಮಾಡ್ತಾರಂತೆ? ತನಗೋಸ್ಕರ ಪ್ರತ್ಯೇಕವಾಗಿ ಇಟ್ಕೋತಾನಂತೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ತನ್ನ ಭಕ್ತರನ್ನು ಕೈ ಬಿಡುವನಲ್ಲ, ಅವರು ಸದಾಕಾಲವೂ ಸುರಕ್ಷಿತವಾಗಿರುವವರು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಯಾವಾಗಲೂ ಅವ್ರು ಏನು ಮಾಡ್ತಾರಂತೆ? ಸುರಕ್ಷಿತವಾಗಿರ್ತಾರಂತೆ. ಯಾಕಂತಂದರೆ ಅವ್ರಿಗೆ ಯಾವ ಕೇಡು ತೊಂದರೆ ಯಾವ ಬಂದರೂ ಕೂಡ ಅದು ಎದುರಿಸುವಂಥ ಶಕ್ತಿ ಆ ಒಂದು ಭಕ್ತರಿಗೆ ಕೊಡ್ತಾರಂತೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ನಾವು ಬೇಕು ಯಾವಾಗಲೂ ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ದೇವರಲ್ಲಿ ಇನ್ನೂ ಹೆಚ್ಚಾಗಿ ಜೀವನ ಮಾಡಬೇಕು. ಜೀವವುಳ್ಳದರಿಗೆ ಯಾವತ್ತೂ ನಾವು ಮರೆತು ಜೀವಿಸಬಾರ್ದು. ದೇವ್ರು ನಮ್ಮ ಸ್ತೋತ್ರ. ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ ದೇವರು. ನಮಗೋಸ್ಕರ ತನ್ನ ಅಮೂಲ್ಯವಾದ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಮತ್ತೆ ತಿರುಗಿ ನಮಗೋಸ್ಕರ ಎದ್ದು ಬರುವಂಥ ದೇವರಾಗಿದ್ದಾರೆ. ಅಂಥ ಒಂದು ಪ್ರೀತಿ ಉಳ್ಳ ದೇವ್ರಿಗೆ ನಾವೇ ನೋಡಬೇಕು, ದಿನವೆಲ್ಲ ಕೃತಜ್ಞತೆ ಉಳ್ಳವರು ಇರಬೇಕು. ಯಾಕಂತಂದರೆ ನಂಬಿದ ಮಕ್ಕಳಿಗೆ ಎಂದಿಗೂ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನೋಡಬೇಕು, ಈ ದಿನವೆಲ್ಲ ದೇವರಲ್ಲಿ ಹೆಚ್ಚಾಗಿ ಬೆಳೆಯುವಂತರಾಗಿರಬೇಕು. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆಪ್ಪ. ತನ್ನ ಭಕ್ತರ ಮೇಲೆ ಕರ್ತನೆ ಇಟ್ಟಂಥ ಅನೇಕ ಕಾರ್ಯಗಳು ಕರ್ತನೆಪ್ಪ, ಅನೇಕ ಅದ್ಭುತ ಕಾರ್ಯಗಳು ಕರ್ತನೆ. ಅವ್ರ ಮೂಲಕ ಅನೇಕ ಕಾರ್ಯಗಳು ನಡೆಸುವಂಥ ಸರ್ವಶಕ್ತನಾಗಿದೆ ದೇವ. ನಿನಗೆ ಸ್ತೋತ್ರ. ನಿನ್ನ ಭಕ್ತರಿನ ಕರ್ತನೆ ಅಪ್ಪ ಸುರಕ್ಷಿತವಾಗಿ ಕಾಪಾಡುವಂಥ ಸರ್ವಶಕ್ತನಾಗಿದೆ ದೇವ. ಸದಾಕಾಲ ಅವ್ರ ಜೊತೆ ಇದು ಕಾಪಾಡುವಂಥ ಸರ್ವಶಕ್ತನೇ. ನಿನ್ನ ಮಕ್ಕಳ ಮೇಲೆ ಕರ್ತನೆ ಅಪಾರವಾದ ಪ್ರೀತಿ ಇಟ್ಟು ಕರ್ತನೆಪ್ಪ ದಿನವೇಳೆ ನಿನ್ನ ಕೊಂಡಾಡುವಂತೆ ಸ್ತುತಿಸುವಂತೆ ಅನೇಕ ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು ದೇವ. ನಿನಗೆ ಸ್ತೋತ್ರ. ಇಡೀ ಪ್ರಪಂಚದ ಎಲ್ಲ ಮಕ್ಕಳನ್ನು ಕರ್ತನೆ ಆಶೀರ್ವಾದ ಮಾಡು. ಜೀವನದಲ್ಲಿ ಕಂಡುಕೊಳ್ಳುವಂತೆ ಸಹಾಯ ಮಾಡು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವಂತೆ ಒಬ್ಬೊಬ್ಬರಿಗೆ ದಿನಗಳಲ್ಲಿ ಬಲಪಡಿಸು. ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಕರುಣಿಸು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಯಾವಾಗಲೂ ಬಲಪಡಿಸುವಂಥ ದೇವರಾಗಿದೆ. ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸು ದೇವ. ನೀನು ತಿಳಿಯದೇ ಅರಿದೆ ಎಷ್ಟೋ ಜನ ಜೀವಿಸ್ತದ್ರಪ್ಪ. ಎಲ್ಲ ಮಕ್ಕಳ ಮೇಲೆ ಕರ್ತನೆಪ್ಪ ನೀನು ಶಾಂತಿ, ಸಮಾಧಾನ, ನೆಮ್ಮದಿ ಒಂದೊಂದು ಕುಟುಂಬದಲ್ಲಿ ಕರ್ತನೆ, ಒಂದೊಂದು ಕರ್ತನೆಪ್ಪ ದೇಶದಲ್ಲಿ ಕರ್ತನೆಪ್ಪ ಅನೇಕ ಮಕ್ಕಳಿಗೆ ದಿನಗಳಲ್ಲಿ ಆಶೀರ್ವದಿಸು, ಬಲಪಡಿಸು ದೇವ. ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಧೈರ್ಯ, ಬಲ, ಶಕ್ತಿ ಕೊಟ್ಟು ದಯಪಾಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.